ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆಲ್ಲರಿಗೂ ಒಂದು ಖುಷಿಯ ವಿಚಾರವನ್ನು ತಂದಿದ್ದೇನೆ. ಅದು ಅಪ್ಕಮಿಂಗ್ ಅಪ್ಡೇಟ್. ಸೊ ಅಪ್ಕಮಿಂಗ್ ಅಪ್ಡೇಟ್ ಅಂದರೆ ಇನ್ನೂ ಬರಲಿರುವಂತಹ ಒಂದು ಅಪ್ಡೇಟ್ ಬರ್ತಾ ಇದೆ. ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ ಥರ ಒಂದು ಮಾತಾಡುವಂತಹ ಒಂದು ಚಾಟ್ ಮೆಸೇಜ್ ಥರ ಮಾಡುವಂತಹ ಚಾಟ್ ಬರ್ತಾ ಇದೆ. ಸೊ ಈ ಅಪ್ಡೇಟ್ ಮಾಡಿರುವಂತಹ ಯೂಟ್ಯೂಬ್ನವರು 14ನೇ ತಾರೀಕಿಗೆ ಅಪ್ಡೇಟ್ ಕೊಟ್ಟಿದ್ದಾರಂತೆ. ಇನ್ನಿದು ಬರಬೇಕಾದ್ರೆ 1 ವಾರ ಅಥವಾ ಒಂದು ಇಷ್ಟು ತಿಂಗಳಂತ ಆಗಬಹುದು, ಇಷ್ಟರೊಳಗೆ ಬರುತ್ತಂತೆ ಈ ಅಪ್ಡೇಟ್. ಸೊ ಈ ಅಪ್ಡೇಟಲ್ಲಿ ಏನಾಗುತ್ತಂದರೆ ಆಡಿಯನ್ಸ್ ಆಗಿ ಯಾರು ಓನರ್ ಇರ್ತಾರೋ ಅವರ ಹತ್ರ ಮಾತಾಡ್ಕೋಬೋದು, ಡೈರೆಕ್ಟಾಗಿ ಮಾತಾಡ್ಕೋಬೋದು ಅಂತ ಆ ಅಪ್ಡೇಟಲ್ಲಿ ಮಾಡ್ತಾ ಇದ್ದಾರೆ ಯೂಟ್ಯೂಬ್ನಲ್ಲೇ ಒಂದು ಚಾಟ್ ಮೆಸೇಜಿಂಗ್ ಮಾಡ್ತಾರೆ. ಚಾಟಲ್ಲಿ ಡೌಟ್ಸ್ ಇದ್ದರೆ ಕೇಳ್ಕೊಳ್ಳೋದು, ವೀಡಿಯೋ ಸರಿ ಇಲ್ಲ, ನಿಮ್ಮ ವೀಡಿಯೋ ಪ್ರಾಬ್ಲಮ್ ಆಗಿದೆ, ತಪ್ಪಿದೆ ಅಂತೆಲ್ಲ ಹೇಳೋದು, ಅದನ್ನೆಲ್ಲ ಮಾಡಬೇಕು ಅಂತ ಅಲ್ಲಿದೆ ಈಗ. ಸೊ ಇದು ಏನು ಈಗ ನಾಳೆನೇ ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ಇದು ಅಪ್ಕಮಿಂಗ್ ಅಪ್ಡೇಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಅಪ್ಡೇಟ್ ಇನ್ನು ಬರೋದಕ್ಕೆ ಒಂದು ವೀಕ್ ಅಥವಾ ಇನ್ನು 2 to 3 months ಇದೆ. ಅಷ್ಟರೊಳಗೆ ಅಪ್ಡೇಟ್ ಬರುತ್ತೆ. ಎಲ್ಲರೂ ನೋಡಿ, ನಿಮಗೇನಾದರೂ ಕ್ರಿಯೇಟರ್ಸ್ ಹತ್ರ ಡೌಟ್ ಇದ್ದರೆ ಅಲ್ಲೇ ಕಮೆಂಟ್ ಮಾಡ್ಬೋದು, ಪರ್ಸ್ನಲಾಗಿ ಕಮೆಂಟ್ ಮಾಡೋದು. ಈ ಕಮೆಂಟಲ್ಲಿ ನಿಮ್ಗೆ ಯಾರಿಗೆ ಶೋ ಆಗಲ್ಲ, ಅದು ನಿಮ್ಮ ಒಂದು ಕಮೆಂಟ್ ಕ್ರಿಯೇಟರ್ಗೆ ಮಾತ್ರ ಶೋ ಆಗಿಬಿಡುತ್ತೆ, ನೀವು ಕಮೆಂಟ್ ಮಾಡಿ ಪಬ್ಲಿಕ್ಗೆ ಶೋ ಆಗಲ್ಲ, ಆ ಥರ ಮಾಡ್ತಾರಂತೆ ಯೂಟ್ಯೂಬ್ನವ್ರು ಹೇಳಿದ್ದಾರೆ. ಸೊ ಇನ್ನೊಂದು ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಏನಂದರೆ ಗೂಗಲ್ ಪ್ರೊಫೈಲ್ ಸೆಕೆಂಡ್ ಅಪ್ಡೇಟ್ 6 ಅಪ್ಡೇಟ್ ಮಾಡಿಸಿದ್ದಾರೆ. ಸೊ ನಾನು ನಿಮ್ಗೆ ಅದರಲ್ಲಿ ಸೆಕೆಂಡ್ 2 ಅಪ್ಡೇಟ್ಸ್ ಹೇಳ್ತೀನಿ. ಅಪ್ಕಮಿಂಗ್ ಅಪ್ಡೇಟ್ಸ್ ಗೂಗಲ್ ಪ್ರೊಫೈಲ್. ಸೊ ಗೂಗಲ್ ಪ್ರೊಫೈಲ್ ಏನಂದರೆ, ಈಗ ನೀವು ಗೂಗಲಲ್ಲಿ ಯಾರಾದರೂ ನಿಮ್ಮ ಗೂಗಲಲ್ಲಿ ಒಂದು ಈಗ ರಜತೆ ಆ್ಯಂಡ್ ಬ್ಲಾಗ್ಸ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಗೂಗಲಲ್ಲಿ. ಅದರ ಪೂರ್ತಿ ಡೀಟೇಲ್ ಆಗಿ ಬಯೋಗ್ರಫಿನೇ ಬಂದ್ಬಿಡುತ್ತೆ, ಅವ್ರ ಜನ್ಮ ದಿನಾಂಕ ಅದು ಎಲ್ಲ ಬಂದ್ಬಿಡುತ್ತೆ. ಸೊ ಈ ಥರನೇ ಅಲ್ಲಿ ಏನು ಮಾಡ್ತಾರೆ ಯೂಟ್ಯೂಬಲ್ಲಿ, ಅದನ್ನು ಸ್ವಲ್ಪ ಈಸಿ ಮಾಡ್ತಾ ಇದ್ದಾರೆ. ಸೊ ಅದನ್ನು ಈಸಿ ಏನು ಮಾಡ್ತಾರೆ ಅಂದರೆ, ಅವ್ರು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಪೂರ್ತಿ ಡೀಟೇಲ್ಸನ್ನು ಒಮ್ಮೆಲೆ ಬಂದ್ಬಿಡುತ್ತೆ, ಒಮ್ಮೆಲೆ ಸ್ಟಾರ್ಟಿಂಗಲ್ಲೇ ಶೋ ಆಗಿಬಿಡುತ್ತೆ. ಆ ಅಪ್ಡೇಟನ್ನು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಥರ್ಡ್ ಅಪ್ಡೇಟ್ ಏನಂದರೆ, ಜೆಮಿನಾಯಲ್ಲಿ ವಾಟರ್ ಮಾರ್ಕ್ ಇಲ್ಲದೆ ಇಮೇಜ್ ಮಾಡ್ಕೋಬೋದಂತೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ, ನಿಮ್ಮ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ವಾಟರ್ ಮಾರ್ಕ್ ಆಫ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ತಮ್ಮೇಲ್ ಕೂಡ ಜೆಮಿನಾಯಲ್ಲಿ ಮಾಡ್ಕೋಬೋದಂತೆ. ಜೆಮಿನಾಯಲ್ಲಿ ತಮ್ಮೇಲ್ ಕೂಡ ಮಾಡ್ಕೋಬೋದು, ಎಲ್ಲ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಸೊ ಅದೇನು ಈಗನೇ ಅಪ್ಡೇಟ್ ಬರ್ತಾ ಇಲ್ಲ, ಸ್ವಲ್ಪ ತಿಂಗಳು ಬೇಕಾಗುತ್ತೆ ಅಪ್ಡೇಟ್ ಆಗೋದಕ್ಕೆ. ಇದು ಯೂಟ್ಯೂಬ್ನವರೇ ಹೇಳಿದ್ದಾರೆ ಈ ಅಪ್ಡೇಟ್. ಸೊ ನೆಕ್ಸ್ಟ್ ಇದು 4th ಅಪ್ಡೇಟ್ ಏನಂದರೆ, ಮ್ಯಾನೇಜರ್ ಅಂದರೆ ಚಾನೆಲ್ನ ಒಂದು ಓನರ್ ಇರ್ತಾರೆ. ಓನರ್ ತನ್ನ ಫ್ರೆಂಡಿಗೆ ಮ್ಯಾನೇಜಿಂಗ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಏನಾದರೂ ಮಿಸ್ಯೂಸ್ ಕಂಟೆಂಟ್ ಅಥವಾ ಕಾಪಿರೈಟ್ ಕಂಟೆಂಟ್ ಬಂದರೆ ಖಾಲಿ ಓನರಿಗೆ ಬರಲ್ಲ, ಕಾಪಿರೈಟ್ ಇವರಿಗೂ ಬರುತ್ತೆ, ಮ್ಯಾನೇಜರಿಗೆ ಕೂಡ ಕಾಪಿರೈಟ್ ಬರುತ್ತೆ, ವೈಲೇಷನ್ ಆಗುತ್ತೆ ಅಂತ ಈ 4ನೇ ಅಪ್ಡೇಟಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಒಂದು 4ನೇ ಅಪ್ಡೇಟ್ ಹೇಳಿದ್ದೀರಾ. ಸೊ ಇನ್ನು 5ನೇ ಮತ್ತು 6ನೇ ಅಪ್ಡೇಟು ಸ್ವಲ್ಪ ಮುಖ್ಯವಾದದ್ದೇನು ಅಂತ ಅಲ್ಲ, ಅದು ಸಿಂಪಲ್ ಆಗಿರೋ ಅಪ್ಡೇಟು. ಸೊ ಇದು 4 ಅಪ್ಡೇಟ್ಸ್ ಕೂಡ ಮುಖ್ಯವಾದದ್ದು. ಈ ಅಪ್ಡೇಟ್ ಅಪ್ಕಮಿಂಗಲ್ಲಿದೆ, ಬರ್ತದೆ. ಸೊ ಈ ಅಪ್ಡೇಟನ್ನು ತುಂಬ ಜನಕ್ಕೆ ಸ್ವಲ್ಪ ನಾನು ತಪ್ಪು ಮಾಹಿತಿ ಕೊಡ್ತೀರ ಅಂದ್ಕೊಂಡಿದ್ರೆ ನೀವು ಚೆಕ್ ಮಾಡಿ ಹೋಗಿ. ಈ ಅಪ್ಡೇಟ್ ಬಗ್ಗೆ ಒಂದು ವಿಡಿಯೋದಲ್ಲೇ ಹೇಳಿದ್ದಾರೆ, ಭರತ್ ಸರ್ ಹೇಳಿದ್ದಾರೆ. ಆ ವಿಡಿಯೋ ಸತ್ಯವಾಗಲೂ ಇದು ನಾನು ಮೊನ್ನೆ 14ಗೆ ಇದು ಅಪ್ಡೇಟ್ ಆಗಿದಂತೆ, ಆಗಸ್ಟ್ 14ಗೆ ಈ ಅಪ್ಡೇಟ್ ಆಗಿದೆ ಅಂತ ವಿಡಿಯೋ ಹೇಳಿದ್ದಾರೆ ಅವರು. ಈ ಅಪ್ಡೇಟ್ಸ್ ಬಂದಿದೆ ಅಂತ 6 ಅಪ್ಡೇಟ್ಸ್ ಆಗಿದೆ, ನಾನು 4 ಅಪ್ಡೇಟ್ ತಿಳಿಸಿದ್ದೇನೆ. ಸೊ ಈ ಅಪ್ಡೇಟ್ ಅಂದರೆ ಈಗ ನೋಡಿ, ಅಪ್ಡೇಟ್ ಮೊದಲು ಅದು ತಿಳ್ಕೊಳ್ಳೋಣ ಫಸ್ಟ್. ಸೊ ಈಗ ನಾವು 4 ಅಪ್ಡೇಟ್ಸ್ ಬಗ್ಗೆ ಹೇಳಿದ್ವಿ. ಸೊ ಈಗ ಅಪ್ಡೇಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಅಪ್ಡೇಟ್ ಅಂದರೆ ಹೊಸ ಒಂದು ವಿಷಯ ಅಥವಾ ಹೊಸ ಒಂದು ಆ್ಯಪ್ನ ರಚನೆ. ಈಗ ಒಂದು ಹೊಸ ಆ್ಯಪ್ ಅಂತ ಆಗಲಿ ಅಥವಾ ಏನಾದರೂ ಹೊಸ ವೆಬ್ಸೈಟ್, ಹೊಸ ಒಂದು ವಾಟ್ಸಪ್, ಅದನ್ನೆಲ್ಲ ಅಪ್ಡೇಟ್ ಅಂತ ಅಂತಾರೆ. ರಚನೆ ಆಗೋದು, ಹುಟ್ಟುವುದೊಂದು, ಅದಕ್ಕೆ ಅಪ್ಡೇಟ್ ಅಂತ ಹೇಳ್ತಾರೆ. ಯೂಟ್ಯೂಬಲ್ಲಿ ಕೂಡ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗ್ತಾ ಇದೆ, ಯಾರಿಗೂ ಕನ್ಫರ್ಮ್ ಆಗಿ ಗೊತ್ತಾಗ್ತಿಲ್ಲ. ನೀವೆಲ್ಲ YT ಸ್ಟುಡಿಯೋ ಹೋಗೋದು, ಪ್ಲೇಸ್ಟೋರಿಗೆ ನೋಡಲ್ಲ, ಅಪ್ಡೇಟ್ ಕೊಟ್ಟಿದ್ರೆ ಅಪ್ಡೇಟ್ ಕೊಡಬೇಕು ಅಂತ ಹೇಳಿದ್ರು ಕೊಡಲ್ಲ. ಅದನ್ನು ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ YTಯಲ್ಲಿ ಎಂತ ಅಪ್ಡೇಟ್ ಆಗಿದೆ ಅಂತ. ಇಲ್ಲ ನಿಮ್ಗೆ ಗೊತ್ತೂ ಆಗಲ್ಲ. YT ಮಾಮೂಲಾಗಿ ಹಳೆ ವರ್ಷನೇ ಉಳಿದ್ಬಿಡುತ್ತೆ. YTಯಿಂದ ಹೊಸ ವರ್ಷನಿಗೆ ಬರೋದೇ ಇಲ್ಲ, ನಿಮ್ಗೆ ಹಳೆ ವರ್ಷನೇ ಉಳಿದಿರುತ್ತೆ. ಅದಕ್ಕೆ ಹೇಳೋದು, YTಯನ್ನು ಪ್ರತಿದಿನ ಎಷ್ಟು ನಿಮ್ಗೆ ಅಪ್ಡೇಟ್ ಕೇಳ್ತಾರೋ ಅದನ್ನು ಅಪ್ಡೇಟ್ ಕೊಡಲೇಬೇಕು ಅಂತ ಹೇಳೋದು. ಯೂಟ್ಯೂಬನ್ನು YT ಸ್ಟುಡಿಯೋನು ಕೂಡ, ಎರಡನ್ನು ಕೂಡ. ಸೊ ಈಗ ಅಪ್ಡೇಟ್ನಲ್ಲಿ ನಮಗೆ ಪ್ರತಿಯೊಂದು ಅಪ್ಡೇಟ್ ಬರ್ತಾ ಇರುತ್ತಾ, ಹೌದಾ, ಕನ್ಫರ್ಮಾ ಅಂತ ಕೇಳೋಣ. ಸೊ ಇದು ಸತ್ಯ, ಯಾಕಂದರೆ ಅಪ್ಡೇಟಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಬರ್ತಾ ಇರುತ್ತೆ. ಯಾಕಂದರೆ ಕನ್ಫರ್ಮ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಎಲ್ಲ ವೀಡಿಯೋಸನ್ನಲ್ಲಿ ನಿಮಗೆ ವೀಡಿಯೋಸ್ ಅಂತ ಆಗಲಿ, ಫೀಚರ್ಸ್ ಅಂತ ಆಗಲಿ ಎಲ್ಲವನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಅದು ನಿಮಗೆ ಯಾವ ದಿನಕ್ಕೆ ಬಂದಿರೋದು ನಮ್ಗೆ ಗೊತ್ತಾಗಲ್ಲ, ಯಾಕಂದರೆ ನಮಗೆ ಯೂಟ್ಯೂಬರ್ಸ್ ತಿಳಿಸಿದ್ರೆ ಗೊತ್ತಾಗುತ್ತೆ ಈ ಥರ ಅಪ್ಡೇಟ್ ಬಂದಿದೆ ಅಂತೇಳಿ. ಇಲ್ಲ ನಮಗೆ ಯಾವುದೂ ಗೊತ್ತಾಗಲ್ಲ, ಯಾವ ಅಪ್ಡೇಟ್ ಬಂದಿದೆ, ಯಾವ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ನಮಗೆ ಅರ್ಥವೇ ಆಗಲ್ಲ. ಸೊ ನೆಕ್ಸ್ಟ್ ಏನು ಅದು ಬಂದ್ಬಿಟ್ಟಂದರೆ, ಅಪ್ಡೇಟಲ್ಲಿ ನಮಗೆ
ಪ್ರತಿಯೊಂದು ಬರುತ್ತೆ ಅಪ್ಡೇಟ್ ಆಗಿ. ಸ್ಟ್ಯಾಚುವಲ್ ಅಪ್ಡೇಟ್, ಫೀಚರ್ಸ್ ಅಪ್ಡೇಟ್ ಎಲ್ಲ ಬರ್ತಾ ಇದೆ. ಸೊ ನಿಮಗೆಲ್ಲ ಚೇಂಜಸ್ ಕಂಡ್ರೆ ಅದು ಅಪ್ಡೇಟ್ ಆಗಿದೆ ಅಂತಲೇ ಅರ್ಥ. ಯೂಟ್ಯೂಬ್ನ ಅಪ್ಡೇಟ್ ಕೊಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಯಾವುದೆಲ್ಲ ಹೊಸ ಹೊಸ ಅಪ್ಡೇಟ್ ಬರುತ್ತೆ ಅಂತ. ಸೊ ನೆಕ್ಸ್ಟ್ ನಾವು ಈಗ ಅಪ್ಡೇಟ್ ಯಾವುದೆಲ್ಲ ತಿಳ್ಕೊಂಡ್ವಿ. ಸೊ ಅಪ್ಡೇಟ್ ಅಂದರೆ ಏನು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ನಾವೇನು ತಿಳ್ಕೊಳ್ಳೋಣ ಅಂದರೆ, ಸೊ ಇದು ಸ್ಪೆಷಲ್ ಟಾಪಿಕ್, ಹಾಗೆ ಯೂಟ್ಯೂಬ್ನವರಿಗೆಲ್ಲ ಡೌಟ್ ಇರುವಂತಹ ಟಾಪಿಕ್. ಸೊ ಈಗ 90 ದಿನಗಳಲ್ಲಿ ಇದು ನಾವು ವಿಡಿಯೋ ಮಾಡಿದ್ದೇನೆ. ಸೊ ನಮಗೊಂದು ಬೇರೆ ವಿಷಯ ತಿಳಿಸೋಣ. ಓಕೆ, ಸೊ ಈಗ ಬೇರೆ ವಿಷಯ ಏನಂದರೆ 8,000 ವಾಚ್ ಟೈಮ್ ಹಾಗೆ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವ. ಸೊ ಇದರಲ್ಲಿ ಏನೀಗ ಬದಲಾವಣೆ ಆಗ್ತಾ ಇದೆ, ಇದರ ರೂಲ್ಸ್ ಏನು ಬರ್ತಾ ಇದೆ ತಿಳ್ಕೊಳ್ಳೋಕ್ಕೆ. ಅಪ್ಕಮಿಂಗ್ ರೂಲ್ಸ್, ಫಸ್ಟ್ ರೂಲ್ ಏನಂದರೆ ಪ್ರತಿಯೊಬ್ಬರಿಗೆ ಕೂಡ ಇದು ಫಾಲೋಸ್ ಆಗುತ್ತೆ. ಯಾರು ಲಾಂಗ್ ಟರ್ಮ್ ಚಾನಲ್ ಮಾಡ್ತಿದ್ದೀರೋ ಅವರಿಗೆಲ್ಲ ಈ ರೂಲ್ಸ್ ಬರುತ್ತಂತೆ. ಅದು ಈಗ ನಾಳಿದ್ದು 2 ಮಂತ್ಸಲ್ಲಿ ಆ ರೂಲ್ಸ್ ಅಪ್ಕಮಿಂಗ್ ಆಗಿ ಬರುತ್ತೆ. ಎಲ್ಲರೂ ಆ ರೂಲ್ಸನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಕೇಳ್ಕೊತೀನಿ. ಯಾಕಂದರೆ ಆ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗ ಲಾಂಗ್ ಟರ್ಮ್ ವೀಡಿಯೋಸ್ ಮಾಡ್ತಿದ್ದಾರೆ ಯಾರೆಲ್ಲ ಅವರಿಗೆಲ್ಲ ಈ ವಿಡಿಯೋ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಇಂಪಾರ್ಟೆಂಟ್ ಇದೆ. ಯಾಕಂದರೆ ತುಂಬ ಜನ ವಿಡಿಯೋ ನೋಡಿ ಸ್ಕಿಪ್ ಮಾಡ್ಕೋತಾರೆ, ಅರ್ಧ ಬರ್ಧ ವಿಡಿಯೋ ನೋಡ್ತಾರೆ, ಬೋರಿಂಗ್ ಅಂತ ನೋಡ್ತಾರೆ, ಯಾರಿಗೂ ಇಂಟ್ರೆಸ್ಟ್ ಬರ್ತಾ ಇಲ್ಲ. ವಿಡಿಯೋವನ್ನು ಕರೆಕ್ಟಾಗಿ ನೋಡಿ. ಯಾಕಂದರೆ ವಿಡಿಯೋ ಕರೆಕ್ಟ್ ನೋಡಿದರೆ ಮಾತ್ರ ನೀವು ಮುಂದೆ ಸ್ವಲ್ಪ ನಾವು ಹೇಳಿದ ಸತ್ಯ ಅಂತ ಅರ್ಥ ಆಗುತ್ತೆ. ಇಲ್ಲ ನೀವು ವಿಡಿಯೋ ನೋಡಲ್ಲ ಅಂತ ಅಂದರೆ ವೇಸ್ಟ್, ನೀವು ಏನು ಮಾಡಿ ಕೂಡ ಪ್ರಯೋಜನ ಇಲ್ಲ. ಅದು ಖಚಿತವೇ, ಅದು ನಿಜವಾಗ್ಲೂ ನೀವು ಮಾಡಿ ಪ್ರಯೋಜನ ಇಲ್ಲ, ಏನು ಕೂಡ ಕೆಲಸ ಮಾಡಿಯೂ ಪ್ರಯೋಜನ ಇಲ್ಲ ನೀವೆಲ್ಲ. ಸೊ ವೇಸ್ಟಾಗಿ ಮಾಡಬೇಡಿ, ಯಾವತ್ತು ಕೂಡ ಎಲ್ಲವನ್ನು ನೀವು ಕೂಡ ಸರಿಯಾಗಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನೊಂದು ಏನಂದರೆ, ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಬರೀ ಅವ್ರ ಚಾನಲ್ ಮೌನ ಆಗ್ಬಿಟ್ಟಿದೆ, ಹೌದು ಒಪ್ಕೊಳ್ಳೋಣ. ಆದರೆ ಥಂಬ್ಲೈನ್ ಹಾಕಲ್ಲ, ಟೈಟಲ್ ಹಾಕಲ್ಲ, ಏನೂ ಮಾಡಲ್ಲ, ಬರೀ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ಒಳ್ಳೆ ವ್ಯೂಸ್ ಬರ್ತಾಯಿದೆ ನೋಡಿ. ಎಷ್ಟೋ ಜನ ಈ ಥರನೇ ಮಾಡೋದು, ಥಂಬ್ಲೈನ್ ಹಾಕಲ್ಲ, ಟೈಟಲ್ ಹಾಕಲ್ಲ, ಏನೂ ಹಾಕದೆ ಅವ್ರಿಗೆ ಒಳ್ಳೆ ವ್ಯೂಸ್ ಬರ್ತಾ ಇದೆ. ಯಾಕಂದರೆ ಅವರ ವಿಡಿಯೋ ಹೆಂಗೆ ಬರುತ್ತೆ ಗೊತ್ತಾ, ಹೆಂಗೆ ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡ್ತಾರೆ, ಬರೀ ಏನೂ ಟೈಟಲ್ ಕೂಡ ಹಾಕಲ್ಲ, ಬರೀ ಅಪ್ಲೋಡ್ ಮಾಡಿಬಿಡ್ತಾರೆ ವಿಡಿಯೋನ. ಹೆಂಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ. ನಮ್ಗೆ ಎಡಿಟಿಂಗ್ ಮಾಡೂ ವ್ಯೂಸ್ ಬರ್ತಾ ಇಲ್ಲ ಅಂತ ಅಂದರೆ ನಮ್ಮದೇ ತಪ್ಪಿರುತ್ತೆ, ಅಲ್ಲಿ ನಮ್ಮದೇನೋ ತಪ್ಪು ಬಂದಿರುತ್ತೆ. ಮತ್ತು ಇದು ಇನ್ಕಮಿಂಗ್ ಅಪ್ಡೇಟ್. ಸೊ ಇದು ಅಪ್ಕಮಿಂಗ್ ಬರ್ತಿರೋದು, ಅಪ್ಕಮಿಂಗ್ ಮುಂದೆ ಬರುವಂತಹ ಅಪ್ಡೇಟೇ ಬರ್ತಾ ಇದೆ. ಇದು ಸದ್ಯ 2 ಮಂತ್ಸಲ್ಲೇ ಬರುತ್ತೆ. ಈಗ 8,000 ವಾಚ್ ಟೈಮ್ ಮತ್ತು 1,000 ಸಬ್ಸ್ಕ್ರೈಬರ್ಸ್ ಯಾರು ಮಾಡ್ತಾರೆ ನೆಕ್ಸ್ಟ್ ಅವರಿಗೆಲ್ಲ ಈ ಅಪ್ಡೇಟ್ ಆಗಿ ಲಾಂಗ್ ಅಪ್ ಆಗುತ್ತೆ, ಅಂದರೆ ಬರುತ್ತೆ ಅಂತ ರೂಲ್ಸ್. ಫೆಬ್ರವರಿ 1ನೇ ತಾರೀಕಿಗೆ ಚೇಂಜ್ ಆಗುತ್ತೆ ರೂಲ್ಸ್ ಎಲ್ಲ. ಈಗೇನು ಸುಲಭವಾಗಿ ಶಾರ್ಟ್ ಚಾನಲ್ನಿಗೆ ಕೂಡ ಕಷ್ಟವೇ. ಈಗ ಅವ್ರಿಗೆ ಸುಲಭ ಮಾಡಿಲ್ಲ, ಯೂಟ್ಯೂಬಿನ ಪ್ರತಿಯೊಂದು ಅಪ್ಡೇಟ್ ಸುಲಭವಾಗಿ ಮಾಡ್ತಾಯಿಲ್ಲ, ಕಷ್ಟವೇ ಇದೆ ಈಗ. ಯೂಟ್ಯೂಬ್ನವರೇ ಮೆಸೇಜ್ ಆಪ್ಷನ್ ಕೊಡ್ತಿದ್ದಾರೆ ಅಂದರೆ ಇನ್ಸ್ಟಾಗ್ರಾಮ್ ಥರ ನಿಮಗೆ ಅದು ಮೆಸೇಜಸ್ ಎಲ್ಲ ಬರುತ್ತೆ, ಆಪ್ಷನ್ಸ್ ಎಲ್ಲ ಬರುತ್ತೆ, ಕಮೆಂಟ್ ಎಲ್ಲ ಮಾಡ್ಬೋದು, ಮಾತಾಡ್ಬೋದು ತನ್ನಿ. ಸೊ ಅದೆಲ್ಲ ಆಪ್ಷನ್ಸ್ ಇದೆ. ಸೊ ನೆಕ್ಸ್ಟ್ ನಾವೀಗ ಒಂದು ಜನಗಳ ಬಗ್ಗೆ ಮಾತಾಡೋಣ. ಸೊ ಜನಗಳಂದರೆ ಆಡಿಯನ್ಸ್. ಸೊ ಆಡಿಯನ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಇದರ ವೀಡಿಯೋದಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಆಗಿ ಹೇಳೋಣ, ದೊಡ್ಡದಾಗಿ ಮಾಡೋಣ ಅಂತ ಹೇಳ್ತಾ, ಸೊ ಈಗ ಆಡಿಯನ್ಸ್ ಬಗ್ಗೆ ಏನಂದರೆ, ಆಡಿಯನ್ಸ್ ಇಸ್ ಅ ಮೇನ್ ಟಾಪಿಕ್. ಸೊ ನಮಗೆ ಇಲ್ಲಿ 4 ಟಾಪಿಕ್ ನಾವು ಡಿಸೈಡ್ ಮಾಡ್ತಿದ್ದೀವಿ. ನೆನ್ಪಿಟ್ಕೊಳ್ಳಿ, ಈ 4 ಟಾಪಿಕ್ ನೀವು ಬರೆದಿಟ್ಕೊಂಡ್ರು ಪರವಾಗಿಲ್ಲ. ಒಂದು ಅಪ್ಡೇಟ್, ಅಪ್ಕಮಿಂಗ್ ಅಪ್ಡೇಟ್, ಹಾಗೆ ಅಪ್ಡೇಟ್ ಅಂದರೆ ಏನು, ಹಾಗೆ ಲಾಂಗ್ ಟರ್ಮ್ ಅಪ್ಡೇಟ್ ಯಾವಾಗ ಬರುತ್ತೆ. ನೆಕ್ಸ್ಟ್ ಟಾಪಿಕ್, 4th ಟಾಪಿಕ್ ಏನಂದರೆ ಆಡಿಯನ್ಸ್. ಸೊ ನಮಗೆ ಆಡಿಯನ್ಸ್ ಬರಬೇಕಾದ್ರೆ ತುಂಬ ಜನ ಹೇಳ್ತಾ ಇದ್ದಾರೆ, ಆಡಿಯನ್ಸ್ ನನ್ನ ಹೈಡಲ್ಲಿ ಬಂದು ಹೋಗ್ತಾ ಇದ್ದಾರೆ ಅಂತ. ಯಾಕೆ ಹೈಡಲ್ಲಿ ಬಂದು ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ಪರಿಚಯ ಇಲ್ಲ. ನಿಮ್ಮ ಪರಿಚಯ ಇದ್ದರೆ ಬರ್ತಾರೆ, ನಿಮ್ಮ ಪರಿಚಯ ಇಲ್ಲ ಅಂದರೆ ಫಸ್ಟಿಗೆ ಬರಲ್ಲ. ಈಗ ಪರಿಚಯ ಆದ ಮೇಲೆ ಜನ ಬರ್ತಾ ಹೋಗ್ತಾರೆ. ನೀವು ಯಾವಾಗ ಲೈವ್ ಮಾಡ್ತಾ ಹೋಗ್ತೀರಲ್ವ, ಜನ ಬರ್ತಾ ಹೋಗ್ತಾರೆ, ಅದು ಕನ್ಫರ್ಮ್ ಆಗಿರುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ಜನನಿಗೆ ನೀವು ಏನು ಮಾಡ್ತಿದ್ದೀರೋ ಅದು ಬೇಕು. ಬರೀ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನೀವು ಜನ ಯಾರು ಬಂದು ನೋಡಿ ಹೋಗ್ತಾರೆ ಅಷ್ಟೇ, ಬಿಟ್ಟರೆ ನೀವು ಕೆಲಸ ಮಾಡ್ತೀರಿ. ತುಂಬ ಜನ ಏನು ಕೆಲಸ ಮಾಡ್ತೀರಿ ಅವರು ನೋಡೋಣ ಬನ್ನಿ ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ, ಕುತೂಹಲವಾಗುತ್ತೆ. ಇಲ್ಲ ಅಂತ ಅಂದರೆ ಯಾವ ಜನರಿಗೆ ಕೂಡ ಕುತೂಹಲ ಬರಲ್ಲ, ನೀವು ಏನು ಮಾಡ್ತಿದ್ದೀರ ನೋಡೋಕ್ಕೂ ಕುತೂಹಲ ಬರಲ್ಲ. ಅದಕ್ಕೆ ಹೇಳ್ತಿರೋದು, ಏನಾದರೂ ಕೆಲಸ ಮಾಡ್ತಾ ಲೈವ್ ಮಾಡಿದರೆ ಕುತೂಹಲ ಬರುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಒಂದು ವಿಷಯ ಏನಂದರೆ, ಲೈವ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ಚಾರ್ಜ್ ಖಾಲಿ ಆಗ್ತಿದೆ ಅಂತ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. 3 ಅವರ್ ಕೂಡ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ. ಆದಷ್ಟು ಒಂದು ವೀಡಿಯೋ ಮಾಡ್ಕೋಬೇಕು ಅಂತ ಆದರೆ ಎಲ್ಲದಕ್ಕೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ, ಚಾರ್ಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ. ಯಾಕಂದರೆ ನೈಟ್ ಆದರೆ ನಿಮಗೆ ಕೆಲವೊಂದು ಸತಿ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗಬಹುದು ಅಂತ ಅನ್ಕೋತಾರೆ. ಮಕ್ಕಳಿರ್ಬೇಕು, ಸಣ್ಣ ಮಕ್ಕಳಿಗೆ, ಹೌಸ್ ವೈಫ್ ಜನರಿಗೆ ಅಂತಾಗಲಿ ಎಲ್ಲರೂ ಕೂಡ ಮಕ್ಕಳಿರ್ತಾರೆ, ರಾತ್ರಿ ಎಲ್ಲ ಮಾಡೋಕ್ಕಾಗಲ್ಲ ವೀಡಿಯೋಸು. ಸಂಜೆ ಅಥವಾ ಬೆಳಗ್ಗೆ ಒಂದು ವೀಡಿಯೋ ಮಾಡಿ ಶೂಟ್ ಮಾಡಿಕೊಂಡು ಅಟ್ಲೀಸ್ಟ್ 10 to 20 minutes 10 to 15 minutes ವೀಡಿಯೋಸ್ ಇರಬೇಕು.
ಅನಂತರ ಆ ವಿಡಿಯೋ ಹೇಗಿರಬೇಕಂದ್ರೆ ಜನರಿಗೊಂದು ಮುಟ್ಟುವಂತಹ ವಿಷಯ ಇರಬೇಕು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನಸ್ಸಲ್ಲಿ ಆ ವಿಡಿಯೋ ತುಂಬ ಒಬ್ಬ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ಅವರು ಅಂತ ಒಂದು ಭಯನೇ ಇರಬೇಕು. ಅದಕ್ಕೆ ಆಡಿಯನ್ಸ್ ನೋಡ್ತಾ ಇದ್ದಾರೆ. ತುಂಬ ಜನ ಆಡಿಯನ್ಸ್ ನೋಡ್ತಾರೆ. ಯಾಕೆ ಗೊತ್ತಾ? ನೋಟಿಫಿಕೇಶನ್ ಹೋದ್ರೆ ನೋಡ್ತಾರೆ, ಇಲ್ಲಾಂದರೆ ವೀಡಿಯೋ ಹಾಕಿದ ತಕ್ಷಣ ನೋಡ್ತಾರೆ. ತುಂಬ ಜನ ನೋಡ್ತಾರೆ. ಯಾವ ಟೈಮಿಗೆ ನೀವು ಇಟ್ಕೊಂಡಿರ್ತೀರೋ, ನೆನ್ಪಿಟ್ಕೊಡ್ತೀರೋ ಅದೇ ಟೈಮಿಗೆ ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಜನ ನೋಡ್ತಾರೆ. ನೀವು ಯಾವ ಟೈಮಿಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಜನವೇ ನೋಡಲ್ಲ. ಜನರು ನೋಡಲ್ಲ, ಬಿಟ್ಟಿದ್ದು ಬೇರೆ ಜನರು ಕೂಡ ನೋಡಲ್ಲ ವೀಡಿಯೋಸನ್ನು. ಅದಕ್ಕೆ ಹೇಳ್ತಿರೋದು, ವೀಡಿಯೋವನ್ನು ಯಾವ ಟೈಮ್ ಅಪ್ಲೋಡ್ ಮಾಡ್ಕೋಬೇಕು ಅದೇ ಟೈಮಿಗೆ ವೀಡಿಯೋ ಅಪ್ಲೋಡ್ ಮಾಡಿ ಜನರಿಗೆ ಬರುವ ಹಾಗೆ ಥರ ನೀವು ಮಾಡಬೇಕು. ಲೈವ್ ಮಾಡಿಕೊಂಡು ಜನರು ಬರೆಸ್ಬೇಕು, ಅದು ಮೇಯ್ನ್. ಸೊ ನೀವು ಎಲ್ಲಿ ಲೈವ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು, ನಿಮ್ಮ ಲೈವ್ ನಿಮ್ಮ ಇಷ್ಟ, ಎಲ್ಲಿ ಬೇಕಾದ್ರೆ ಮಾಡ್ತೀರಾ ನಿಮ್ಮ ಇಷ್ಟದ್ದು. ಸೊ ನೆಕ್ಸ್ಟ್ ನಿಮಗೆ ಟಾಪಿಕ್ ಏನು ಬರೋದಂದರೆ ಮೇಯ್ನ್ ಪಾಯಿಂಟ್ ಇಲ್ಲಿ ನಿಮಗೆ ಲೈವ್ ಮುಖ್ಯ. ಪ್ಲಸ್ ಲೈವ್ ಮುಖ್ಯ. ಅದು ಸ್ಕ್ರೀನ್ ಕಾಸ್ಟ್ ಮಾಡಿದ್ರು ಪರವಾಗಿಲ್ಲ, ಏನಾಗಲ್ಲ. ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡ್ಬೋದು. ರಾತ್ರಿ ಸುಸ್ತಾಗಿರುತ್ತೆ, ಏನು ಮಾಡೋಕ್ಕಾಗಲ್ಲ, ಸ್ಕ್ರೀನ್ ಕಾಸ್ಟ್ ಮಾಡಿ. ಸೊ ಬೆಳಗ್ಗೆ ಮಧ್ಯಾಹ್ನ ಏನು ಮಾಡಿ ಅಂದರೆ ಫೇಸ್ ಲೈವ್ ಮಾಡಿ. ಅದು ಫೇಸ್ ಲೈವ್ ಆಗಿಲ್ಲ ಅಂತಂದರೆ, ನಿಮ್ಗೆ ಜನ ಇಲ್ಲ ಅಂತಂದರೆ ಬ್ಯಾಕ್ ಆಫ್ ಮಾಡಿ, ಕ್ಯಾಮ್ರಾ ಆಫ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಹುಷಾರಿಲ್ಲ ಅಂತಂದರೆ ಆದಷ್ಟು ಫೇಸ್ ಲೈವ್ ಮಾಡಿ, ಜನರನ್ನ ಬರುವಾಗ ಮಾಡಿ. ಓಕೆ, ಸೊ ಇಷ್ಟು ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ ಈ ವಿಡಿಯೋದಲ್ಲಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈವಿಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ವಿಡಿಯೋಗೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ, ಬಾಯ್ ಬಾಯ್.